ಮಂಡ್ಯದಲ್ಲಿ ಒಂದು ದೊಡ್ಡ ಇಶ್ಯೂ ಆಯಿತು. ನರೇಂದ್ರ ಮೋದಿರವರು ಮಂಡ್ಯಕ್ಕೆ ಬರ್ತಾ ಇದ್ರು. ಉರಿಗೌಡ ನಂಜೇಗೌಡ ಅನ್ನುವಂಥ ಒಂದು ಕಾಲ್ಪನಿಕವಾದಂಥ ಒಂದು ಇದನ್ನು ಸೃಷ್ಟಿ ಮಾಡಿ, ಕಥೆಗಳನ್ನು ಸೃಷ್ಟಿ ಮಾಡಿ, ಕಾಲ್ಪನಿಕವಾದಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ, ಕಮಾನುಗಳನ್ನು ಹಾಕಿ ಉರಿಗೌಡ ನಂಜೇಗೌಡ ದ್ವಾರಕ್ಕೆ ಸ್ವಾಗತ ಅಂತ ಹಾಕ್ಬಿಟ್ಟಿದ್ರು. ಐ ಆಮ್ ದ ಐ ವಿಟ್ನೆಸ್ ಟು ದಟ್ ಇಶ್ಯೂ. ಮಂಡ್ಯದಲ್ಲಿ ಹೀಗೆ ಹಾಕಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕುಮಾರಸ್ವಾಮಿರವರು, ಇದೇ ಎಚ್ ಡಿ ಕುಮಾರಸ್ವಾಮಿರವರು ನಮ್ಮ ಮಂಡ್ಯದ MLC ಒಬ್ಬರನ್ನ ಕರೆದು ಈ ಥರದ್ದೇನೋ ಹಾಕಿದಾರಂತ್ರಲ್ರಿ ಅಂತ ಕೇಳಿ, ಈ ತಕ್ಷಣ ಆ ಉರಿಗೌಡ ನಂಜೇಗೌಡ ಅನ್ನುವಂಥ ಕಾಲ್ಪನಿಕ ಕಥೆಗಳೇನಿದ್ದಾವೆ, ಈ ಕಾಲ್ಪನಿಕ ಕಥೆಗಳು ಮಂಡ್ಯದ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯನ್ನು ಕೆಡುತ್ತೆ. ಇದು ನಮ್ಮ ಕರ್ನಾಟಕದ ಪರಂಪರೆ ಅಲ್ಲ. ಈ ಥರದ ಸುಳ್ಳು ಕಥೆಗಳನ್ನು ಕಟ್ಟಿ ಅದಕ್ಕೊಂದು ಕಮಾನನ್ನು ಹಾಕಿ ಏನೋ ಒಂದು ದ್ವೇಷವನ್ನು ಹುಟ್ಟಾಕುವಂಥದ್ದು ನಮ್ಮ ಪರಂಪರೆ ಅಲ್ಲ. ಮಂಡ್ಯದ ಪರಂಪರೆ ಬೇರೆಯೇ ಇದೆ. ಮಂಡ್ಯದ ಪರಂಪರೆ ಅಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದವರಾಗಿರ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ಅವರ ಇದಿರೋದು ಕೂಡ, ಶ್ರೀರಂಗಪಟ್ಟಣ ಇರೋದು ಕೂಡ ಮಂಡ್ಯದಲ್ಲೇ. ಹಾಗಾಗಿ ನಮ್ಮ ಇತಿಹಾಸ ಬೇರೆ ಇದೆ, ನಮ್ದು ರೈತರ ಇತಿಹಾಸ. ನಾವು ರೈತರು ಯಾವತ್ತು ಅನ್ನ ಹಾಕಬೇಕಾದ್ರೂ ನೀನು ಯಾವ ಜಾತಿ ಅಂತ ನೋಡಲ್ಲ, ಅಕ್ಕಿ ಬೆಳಿಬೇಕಾದ್ರೂ, ಭತ್ತ ಬೆಳಿಬೇಕಾದ್ರೂ ಯಾವ ಜಾತಿ ಅಂತ ನೋಡಲ್ಲ. ನಾವು ಅಂಥ ಪರಂಪರೆಯವರು. ನಮ್ಮ ಮಂಡ್ಯದಲ್ಲಿ ಇದು ಹೆಂಗ್ರಿ ದ್ವೇಷ ಹುಟ್ಟಾಕಕ್ಕೆ ಇವರೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅಂಥೇಳಿ ಹೋಗಿ ಆ ಕಮಾನನ್ನು ಕಿತ್ತಾಕ್ಸಿದ್ರು.